ಸೂಪರ್ ಚೆನ್ನಾಗಿದೆ. ಸೂಪರ್ 100 ಸೂಪರ್ ಆಗಿದೆ ಸರ್. 100 ಮಾತ್ರ ಕಷ್ಟ. ಸೂಪರ್ ಸಕ್ಕತ್ ಫಿಲಮು. ಸೂಪರ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಚಿತ್ರ ಡಿ ಬಾಸ್. ಸೂಪರ್ ಮೂವಿ ಯಜಮಾನ, ಸೂಪರ್ ಮೂವಿ, ಸೂಪರ್ ಇದೆ ನಿಜವಾದ ಯಜಮಾನ. ರೈತರು ಡಿ ಬಾಸ್ ಸೂಪರ್. ಸೂಪರ್ ಬಾಸ್ ವಾಪಸ್ ಬಂದಿದ್ದಾರೆ. ರೈತರಿಗೋಸ್ಕರ ಮಾಡಿರೋದು 100 days ಪಕ್ಕ. ಡಿ ಬಾಸ್ ಸಾರ್ ಬಂದಿರೋದು ಮಂಡ್ಯದಲ್ಲೇ ಸೌಂಡ್ ಜಾಸ್ತಿನೇ ಇರುತ್ತೆ. 100 days ಪಕ್ಕ ಚಿಂದೆ ಮೂವಿ. ಡಿ ಬಾಸ್ ಸೂಪರ್. ಬಾಕ್ಸ್ ಆಫೀಸ್ ಸುಲ್ತಾನು, ಬಾಕ್ಸ್ ಆಫೀಸ್ ಸುಲ್ತಾನೆ. ಹುಡ್ಕೊಂಡೋಡು ಹುಡ್ಕೊಂಡ್ರಿ ಆಯ್ತಾ. ಫಿಲಮ್ ಸಕ್ಕತ್ತಾಗಿದೆ ಸರ್. ಫೇಮಸ್ ಕ್ಯಾಡ್ಬರಿ ಬರ್ತಾ ಇದೀವಿ. ತಾಕತ್ತಿದ್ರೆ ಅಲ್ಲೇ ಕಟ್ಟಾಕು. ಸ್ಟಾರ್ ನಂಬರ್ 1 ಕೌಂಟರ್ तो इतना ಒಳ್ಳೆ ಕರ್ನಾಟಕ ತಲೆ ನಮ್ಮ ಬಾಸವ್ರಿಗೆ 1.5 ವರ್ಷದಿಂದ ಯಾವ್ದು ಫಿಲ್ಮ್ ಬಂದಿದ್ದಿಲ್ಲ. ಇವತ್ತು ನಮ್ಮ ಫಿಲ್ಮ್ ಬಂದಿದೆ. ಇವತ್ತು ನಮ್ ದೊಡ್ಡ ಹಬ್ಬ. ಹಾಲು ಕುಡಿದ ಸಂತೋಷ ಆಗ್ತಿದೆ ನಮ್ದು. ಬಟ್ ಏನಂದ್ರೆ ನಮ್ಮ ಅಂಬರೀಶ್ ಅವರು ಸ್ವಲ್ಪ ಇದಾಗಿದ್ದಕ್ಕೋಸ್ಕರ ತುಂಬಾ ಇದಾಗಿದೆ. ಅವ್ರಿಗೆ ಸದಾ ಕಾಲ ಬಾಳೆ ಅಂತ ಆಶೀರ್ವಾದ ಇರುತ್ತೆ. ತುಂಬಾ ಕೊರತೆ. ಒಂದು ಕನ್ನಡ ಸಿನಿಮಾ, ಕನ್ನಡ ತೊಗರಿರೋ ಸಿನಿಮಾ, ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ ಒಂದು ಒಳ್ಳೆ ಮೆಸೇಜ್ ಇದೆ. ಇದಿದೆ. ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಇಂಥ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಆಫ್ಟರ್ ಲಾಂಗ್ ಬ್ರೇಕ್ ಡಿ ಬಾಸ್ ಅವರು ಸೂಪರ್ ಸಿನಿಮಾ. ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಯಜಮಾನ್ರು ಏನ್ ಹೇಳಿದ್ರು, 1 ವರ್ಷ ಯಜಮಾನ್ರು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ವಿಷ್ಣುವರ್ಧನ್ ಅವ್ರನ್ನ ಮತ್ತೆ ನೋಡಿದ್ರೆ ಖುಷಿ ಆಯ್ತು. ವಿಷ್ಣುವರ್ಧನ್ ಕನ್ನಡದ ಮೊದಲ ಯಜಮಾನ್ರು. ಅವ್ರು ಹೋದಾಗ ಎಲ್ಲ ಬೇಜಾರಾಗಿತ್ತು. ಇವತ್ತು ಅವರು ಎಲ್ಲೂ ಹೋಗಿಲ್ಲ, ನಮ್ಮೊಂದಿಗೆ ದೀಪಾ ಜೊತೆ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗ ಮುಂದಿನ ಯಜಮಾನ್ರು ಹೇಗಿದ್ರು. ವಿಷ್ಣುವರ್ಧನ್ ಅಪ್ಪಾಜಿನೂ ಹೋದ್ರು, ಅಂಬಿ ಅಪ್ಪಾಜಿ ಹೋದ್ರು. ಕನ್ನಡ ಚಿತ್ರರಂಗ ದಿಕ್ಕಲ್ಲ ಆಗಿತ್ತು, ಒಂದು ಕಣ್ಣಿಲ್ದಲ್ಲೇ ಕುರುಡಾಗಿತ್ತು. ಇವತ್ತು ಮತ್ತೆ ದರ್ಶನ ಲೆಜೆಂಡ್ ಆಗಿ ಬಂದಿದ್ದಾರೆ. ಇವತ್ತು ಕನ್ನಡ ಚಿತ್ರರಂಗ ಮುಂದಿನ ಯಜಮಾನ್ರು ಇವರು. ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ಒಳ್ಳೆ ಸೊಗಡು, ಕನ್ನಡ ಅಪ್ಪಟ ಹಳ್ಳಿ ಸೊಗಡಿನ ಸಿನಿಮಾ. ಪ್ರತಿಯೊಬ್ಬರು ಹೌದು, ಕನ್ನಡ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕೆಲವು ಡೈಲಾಗ್ಸ್ಗಳಿವೆ. ಪ್ರತಿಯೊಬ್ಬ ಕೇಳಿದ್ರೆ ನಿಜ ಕನ್ನಡ ನೀರು ಬರೋದು ಸತ್ಯ. ಪರ ವಸ್ತುನ ಬಿಟ್ಟು ನಮ್ಮ ಸ್ವಂತ ವಸ್ತುನ, ಸ್ವಂತ ಅದನ್ನ ಬೆಳೆಸಬೇಕು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಸಿನಿಮಾ. ತುಂಬಾ ಚೆನ್ನಾಗಿದೆ.